ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಮುರುಡೇಶ್ವರದಲ್ಲಿ ಸಮುದ್ರ ಪಾಲಾಗಿದ್ದ 3 ವಿದ್ಯಾರ್ಥಿನಿಯರ ಮೃತದೇಹಗಳು ಪತ್ತೆ. ಮುರುಡೇಶ್ವರದಲ್ಲಿ ಮಂಗಳವಾರ ಸಂಜೆ ಸಮುದ್ರ ಪಾಲಾಗಿದ್ದ ಕೋಲಾರದ 3 ವಿದ್ಯಾರ್ಥಿನಿಯರ ಮೃತದೇಹಗಳು ಇಂದು ಪತ್ತೆಯಾಗಿವೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಎಂ ಕೊತ್ತೂರು ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರಾದ ದೀಕ್ಷಾ ಜೆ, ಲಾವಣ್ಯ ಮತ್ತು ವಂದನಾ ಮೃತಪಟ್ಟವರು. ಸಮುದ್ರದ ಅಲೆಗಳ ಅಬ್ಬರಕ್ಕೆ ಸಿಲುಕಿ ಕಣ್ಮರೆಯಾಗಿದ್ದ ವಿದ್ಯಾರ್ಥಿನಿಯರ ಪತ್ತೆಗಾಗಿ ಕರಾವಳಿ ಕಾವಲು ಪೊಲೀಸ್ ಪಡೆಯು ಸ್ಥಳೀಯ ಮೀನುಗಾರರ ಸಹಕಾರದಲ್ಲಿ ಇಂದು ಮುಂಜಾನೆಯಿಂದ ಶೋಧ ಮುಂದುವರೆಸಿದ್ದರು. ಇಂದು ದೀಕ್ಷಾ ಹಾಗೂ ಲಾವಣ್ಯರ ಮೃತದೇಹಗಳು ಆರ್ಎನ್ಎಸ್ ರೆಸಿಡೆನ್ಸಿ ಹಿಂಭಾಗದ ಸಮುದ್ರ ತೀರದ ಕಲ್ಲುಬಂಡೆ ಸಮೀಪ ಪತ್ತೆಯಾಗಿವೆ. ವಂದನಾ ಅವರ ಮೃತದೇಹ ಸಮೀಪದ ಗುಡ್ಡದ ಕೆಳಭಾಗದಲ್ಲಿ ಪತ್ತೆಯಾಗಿದೆ. ಇವರೊಂದಿಗೆ ಸಮುದ್ರ ಪಾಲಾಗಿದ್ದ ಇನ್ನೋರ್ವ ವಿದ್ಯಾರ್ಥಿನಿ ಶ್ರಾವಂತಿ ಗೋಪಾಲಪ್ಪ ಮೃತಪಟ್ಟಿದ್ದಾಳೆ. ಮಂಗಳವಾರ ಸಮುದ್ರದಲ್ಲಿ ಸ್ನಾನಕ್ಕಿಳಿದ ಒಟ್ಟು 7 ವಿದ್ಯಾರ್ಥಿಗಳು ಅಲೆಗಳ ಸುಳಿಗೆ ಸಿಲುಕಿದ್ದರು. ಈ ಪೈಕಿ 3ರನ್ನು ರಕ್ಷಣಾ ಸಿಬ್ಬಂದಿ ರಕ್ಷಿಸಿದ್ದರು. ದುರಂತಕ್ಕೆ ಸಂಬಂಧಿಸಿದಂತೆ ಕೊತ್ತೂರು ವಸತಿ ಶಾಲೆ ಪ್ರಾಂಶುಪಾಲೆ ಶಶಿಕಲಾ ಹಾಗೂ ಅತಿಥಿ ಶಿಕ್ಷಕರನ್ನು ಅಮಾನತು ಮಾಡಲಾಗಿದೆ. ತನಿಖೆಗೆ ಆದೇಶ ಹೊರಡಿಸಲಾಗಿದೆ. ಮೃತರ ಕುಟುಂಬಗಳಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ತಲಾ 5 ಲಕ್ಷ ರೂಪಾಯಿಗಳ ಪರಿಹಾರ ಘೋಷಿಸಲಾಗಿದೆ. ಮೀನುಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಮುಳಬಾಗಿಲು ಶಾಸಕ ಮಂಜುನಾಥ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್, ಭಟ್ಕಳ ಉಪವಿಭಾಗಾಧಿಕಾರಿ ಡಾಕ್ಟರ್ ನಯನಾ, ತಹಶೀಲ್ದಾರ್ ಅಶೋಕ್ ಭಟ್ ಭೇಟಿ ನೀಡಿ ಕಾರ್ಯಾಚರಣೆಗೆ ಮಾರ್ಗದರ್ಶನ ನೀಡಿದರು. ಹೊನ್ನಾವರ ತಾಲೂಕಿನ ಚಿಕ್ಕನಗೂಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಂಚಗಾರ ಗ್ರಾಮದ ಅರಣ್ಯವಾಸಿ ರಾಜು ತಿಪ್ಪಯ್ಯ ನಾಯ್ಕ್ ಅವರ ಮೇಲೆ ದೌರ್ಜನ್ಯವೆಸಗಿದ ಅರಣ್ಯ ಸಿಬ್ಬಂದಿಗಳ ಮೇಲೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ಹಾಗೂ ಹಿರಿಯ ನ್ಯಾಯವಾದಿಯಾದ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯ ಮುಂದೆ ಆಗ್ರಹಿಸಿದರು. ವಾಯ್ದೆ ಮಾಡಿದ್ರು, ಮಂಕಿನ ಹಾಗೆ ಮಾಡಿದ್ರು. ನಾವು ಈ ಹಿಸ್ಟ್ರಿ ಬಗ್ಗೆ ಮಾತಾಡೋದಿಲ್ಲ. ಮತ್ತೆ ಅಮ್ಮನಿಗೂ ತೆಜವಾದಿ ಆಗಬಹುದು. ನಾವು ಮಾತಾಡೋದು ನಾವು ಬರೋದಿಲ್ಲ. ಹೆಣ್ಮಕ್ಳಿಗೂ ನಮ್ಮನೇಲಿ ಹೆಣ್ಮಕ್ಳಿದ್ರ ಅಧಿಕಾರಿಗೂ ನಾವು ಗೌರವ ಕೊಡ್ತೇವೆ ಅವರಿಗೆ. ಆದ್ರೆ ಮೊನ್ನೆ ಮಾತ್ರ ಬಹಳ ಅತಿರೇಕವಾಗಿ ವರ್ತಿಸಿದ್ದಾರೆ. ಒಂದು ಇದಕ್ಕೆ ನಾವು ಅವರು ಸೇರಿ ಒಂದೇ ಯಾಕಂತ ಹೇಳಿದ್ರೆ ಇದೇ RFO ಮೇಲೆ ಈಗೇನು ವಿಡಿಯೋ ತೋರಿಸಿದ್ರಲ್ಲ ಬದಕದಲ್ಲಿ 80ನೇ ಇಸ್ವಿಯಿಂದ ಮನೆ ಇತ್ತು. ಎದುರುಗಡೆ ಪರಿಮಾಣ ತೆಗೆಯುವಾಗ ರುದ್ರ ಹೋಗ್ತಾರೆ ಎಲ್ಲ ವಿಡಿಯೋ. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಅತಿಕ್ರಮಣದಾರರು ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡೆ ಖಂಡಿಸಿದರು. ವಲಯ ಅರಣ್ಯಾಧಿಕಾರಿ ಸವಿತಾ ದೇವಾಡಿಗ ನೇತೃತ್ವದಲ್ಲಿ ಇನ್ನುಳಿದ 40 ಅರಣ್ಯ ಸಿಬ್ಬಂದಿಗಳು ಅರಣ್ಯವಾಸಿ ರಾಜು ತಿಪ್ಪಯ್ಯ ನಾಯ್ಕ್ ಅನಾದಿ ಕಾಲದಿಂದ ಸಾಗೋಳಿ ಕ್ಷೇತ್ರದಲ್ಲಿ ಅತಿಕ್ರಮಣವಾಗಿ ಪ್ರವೇಶಿಸಿ ಅವಾಚ್ಯ ಶಬ್ದದಿಂದ ನಿಂದಿಸಿ ಬೆಳೆ ಬಾಳುವ ಸುಮಾರು 50,000 ಮೌಲ್ಯದ ಬೆಳೆಯನ್ನು ನಷ್ಟಪಡಿಸಿ ಸಾಕ್ಷಿಯನ್ನು ನಾಶಪಡಿಸಿ ಕಾನೂನಿಗೆ ವ್ಯತಿರಿಕ್ತವಾಗಿ ಕರ್ತವ್ಯಚ್ಯುತಿವೆಸಗಿದ್ದಲ್ಲದೆ ಕಾನೂನು ಬಾಹಿರವಾಗಿ ಒಕ್ಕಲೆಬ್ಬಿಸಿ ಸ್ಥಳದಲ್ಲಿ ಅಕ್ರಮ ಬಂಧನದಲ್ಲಿಟ್ಟು ದೈಹಿಕ ಮತ್ತು ಮಾನಸಿಕ ಹಿಂಸೆ ಮಾಡುವುದರೊಂದಿಗೆ ಅರಣ್ಯವಾಸಿಗಳಿಗೆ ಕಿರುಕುಳ ನೀಡಿದ್ದಾರೆ. ಹಿಂದೆ ಭಟ್ಕಳದಲ್ಲಿ ಕರ್ತವ್ಯದಲ್ಲಿದ್ದಾಗಲೂ ಇದೇ ರೀತಿ ದೌರ್ಜನ್ಯ ನಡೆಸಿದ್ದಾರೆ. ಭಯೋತ್ಪಾದಕರನ್ನು ಕರೆದುಕೊಂಡು ಬರುವಂತೆ ಸಿಬ್ಬಂದಿಗಳು ವರ್ತನೆ ಮಾಡಿರುವುದಲ್ಲದೆ ಜೈಲಿಗೆ ಹಾಕುತ್ತೇವೆ, ಬೆಂಗಳೂರಿಗೆ ಹೋಗುವಂತೆ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ. ಹಗಲಿನಲ್ಲಿ ಕೋರ್ಟ್ಗೆ ಹಾಜರುಪಡಿಸದೆ ರಾತ್ರಿ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗಿದ್ದಲ್ಲದೆ ಜೈಲಿಗೆ ಕಳುಹಿಸಿ ಎಂದು ನ್ಯಾಯಾಧೀಶರಿಗೆ ಸೂಚನೆ ನೀಡುವ ಮೂಲಕ ರೈತನೋರ್ವರಿಗೆ ಅಗೌರವ ತೋರಿಸಿದ್ದಾರೆ. ನಷ್ಟ ಉಂಟು ಮಾಡಿದ್ದಲ್ಲದೆ
ಅಧಿಕಾರಿಗಳ ವರ್ತನೆಯ ವಿರುದ್ಧ ದೌರ್ಜನ್ಯಕ್ಕೆ ಒಳಗಾದ ರಾಜು ನಾಯ್ಕ್ ಈಗಾಗಲೇ ಡಿಸೆಂಬರ್ 9ರಂದು ಠಾಣೆಯಲ್ಲಿ ದೂರು ದಾಖಲಿಸಿದ್ದರೂ ಇದುವರೆಗೂ ಎಫ್ಐಆರ್ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೊನ್ನಾವರ ವಲಯ ಅರಣ್ಯಾಧಿಕಾರಿ ಹಾಗೂ 40 ಅರಣ್ಯ ಸಿಬ್ಬಂದಿಗಳು ಜರುಗಿಸಿದ ರಾಜು ನಾಯ್ಕ್ ಮೇಲೆ ದೌರ್ಜನ್ಯವೆಸಗಿದ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಿಸಿ ಹೋರಾಟಗಾರರ ಜಿಲ್ಲಾಧ್ಯಕ್ಷ ರವೀಂದ್ರ ನಾಯ್ಕ್ ಅವರಿಗೆ ಕರ್ತವ್ಯದ ಮೇಲೆ ಚಿಕ್ಕಮಗಳೂರಿನಲ್ಲಿ ಇರುವ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಜಗದೀಶ್ ಹಾಗೂ ಉಪ ಪೊಲೀಸ್ ಅಧಿಕಾರಿ ಮಹೇಶ್ ಅವರು ಸ್ಥಳದಲ್ಲಿರುವಾಗಲೇ ಕರೆ ಮಾಡಿ ಸಮಸ್ಯೆ ಆಲಿಸಿದರು. ಪ್ರಕರಣದಲ್ಲಿ ಮುಕ್ತ ಹಾಗೂ ಸಮಗ್ರ ತನಿಖೆ ಜರುಗಿಸಲಾಗುವುದು. ತನಿಖೆಯಲ್ಲಿ ಅರಣ್ಯ ಇಲಾಖೆಗೆ ಹಸ್ತಕ್ಷೇಪ ಮಾಡಲು ಪೊಲೀಸ್ ಇಲಾಖೆ ಅವಕಾಶ ನೀಡದು ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಜಗದೀಶ್ ನಾಯ್ಕ್ ತಿಳಿಸಿರುವುದಾಗಿ ಘೋಷಿಸಿದರು. ರಾಜು ತಿಪ್ಪನಾಯ್ಕ್ ಕಂಚಿಗಾರದಲ್ಲಿ ಸರ್ವೆ ನಂಬರ್ 251ರಲ್ಲಿ ನೆರಹಾವಳಿ ಬರಬೇಕಾಗಿರುವಂತಹ ಸಂದರ್ಭಕ್ಕಿಂತ ಪೂರ್ವದಲ್ಲಿ ದೊಡ್ಡ ನೆರಹಾವಳಿ 1982 ಬಂದಿತ್ತು. ಅದಕ್ಕೂ ಪೂರ್ವದಲ್ಲಿ 251 ಸರ್ವೆ ನಂಬರ್ದಲ್ಲಿ ಅತಿಕ್ರಮ ಮಾಡಿ ವಿಧ ಗಿಡಮರನ ವಿವಿಧ ವರ್ಷದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇವರ ಶಾಲ್ಮಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಕಾಯ್ದೆ ಅಡಿಯಲ್ಲಿ 2 ಅರ್ಜಿಗಳನ್ನು ಹಾಕೊಂಡಿದ್ದಾರೆ. ಒಂದು ಮನೆ ಇರುವಂತಹ ಜಾಗದಲ್ಲಿ 2 ಎಕರೆ, ಇನ್ನೊಂದು ಕಡೆಗೆ 6 ಎಕರೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ GPS ಆಗಿದೆ. ಒಂದ್ ಕಡೆಗೆ ಮನೆ ಇರುವವರಲ್ಲಿ 10 ಗುಂಟೆ, ಇನ್ನೊಂದು ಕಡೆಗೆ 5 ಎಕರೆ 28 ಗುಂಟೆ. ಮನೆ ನಂಬರ್ ಗ್ರಾಮ ಪಂಚಾಯಿತಿಯಲ್ಲಿ ಒಂದು 500 ಮನೆ ನಂಬರ್, ಇನ್ನೊಂದು 381 ಮನೆ ನಂಬರ್ ಪಡ್ಕೊಂಡಿದ್ದಾರೆ. 2 ಮನೆಗಳಿಗೆ ಕರೆಂಟ್ ಇದೆ, ವಿದ್ಯುತ್ ಪಡ್ಕೊಂಡಿದ್ದಾರೆ. ಸಾಗುವಳಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲವು ತಿಂಗಳಿಂದ ಅನಾವಶ್ಯಕವಾಗಿ ಅರಣ್ಯ ಸಿಬ್ಬಂದಿಗಳಿಂದ ಕಿರುಕುಳಗಳಾಗ್ತಿತ್ತು. ಇವರು ಏಕಾಏಕಿಯಾಗಿ ಇವರ ಕಬ್ಜದ ಜಾಗದಲ್ಲಿ ಅಕ್ರಮ ಪ್ರವೇಶ ಮಾಡಿದ್ದಾರೆ, ಒಕ್ಕಲಿಸ ಪ್ರಯೋಗ ಮಾಡಿದ್ದಾರೆ. ಈ ವ್ಯಕ್ತಿ ಅದು ಬಂದು ನಿಂತರೆ ಅವನಿಗೆ ಸುತ್ತು ಕಟ್ಟಿಸಿ ಅವನಿಗೆ ಅಳಗಾಡದ ರೀತಿಯಲ್ಲಿ ಅಕ್ರಮವಾಗಿ ಬಂಧನ ಮಾಡಿಟ್ಟಿದ್ದಾರೆ. ಅಳಗಾಡ್ಲಿಕ್ಕೆ ಕೊಟ್ಟಿಲ್ಲ. ಆ ವಿಡಿಯೋ ಮಾಡ್ಲಿಕ್ಕೆ ಬಂದ್ರೆ ಆ ವಿಡಿಯೋ ಮೊಬೈಲ್ ಅನ್ನು ಕಸ್ಕೊಂಡು ಹೋಗಿದ್ದಾರೆ. ಅರೆ, ಆ ವಿಡಿಯೋದಲ್ಲಿ ಬಂದಿದ್ದೆ, ನೀವು ನನಗೆ ನೋಟಿಸ್ ಕೊಡಿ, ಕಾನೂನು ಪ್ರಕಾರ ಮಾಡಿ. RFO ಮೇಡಮ್ ಒಂದು ನೋಟಿಸ್ ಕೊಟ್ಟರು. ಈಗ ಆ ಕಾಯ್ದೆ ಇಲ್ಲ, ಚೇಂಜ್ ಆಗಿದ್ದಾರೆ ಸಾಹೇಬ್ರೆ. ಏನೇ ಕಾನೂನು ಚೇಂಜ್ ಆಗಿದೆ, ಅದು ಕೊಟ್ಟರು. ಅದಕ್ಕೆ ನಾನೇ ಉತ್ತರ ಬರೆದು ಕೊಟ್ಟೆ. ಇದೇ ಅಂಶ ಸೇರಿಸಿದ್ದೆ. ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ಹಾಕಿದ್ದಾರೆ, ಸಾಗುವಳಿ ಮಾಡ್ತಾ ಇದ್ದಾರೆ, GPS ಆಗಿದೆ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಹಾಕಿದ ಮೇಲೆ ಸೆಕ್ಷನ್ 4+5ದಲ್ಲಿ ಅವನು ಒಕ್ಕಲೆಬ್ಸಿ ಬರೋದಿಲ್ಲ, ಕಿರುಕುಳ ಕೊಡ್ಲಿಕ್ಕೆ ಬರೋದಿಲ್ಲ, ಯಾವುದೇ ರೀತಿ ಆತಂಕ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿ ಎಲ್ಲ ದಾಖಲೆಯನ್ನು ಇಟ್ಟು ಅವ್ರಿಗೆ ಕೊಟ್ಟಿದ್ವಿ. ಆ ಪ್ರಕರಣ ಇವತ್ತಿನವರೆಗೂ ಅಂತ್ಯಗೊಳಿಸಿಲ್ಲ. ನನ್ನ ತಿಳಿದ ಮಟ್ಟಿಗೆ ಅಂತ್ಯಗೊಳಿಸಿದ್ರೆ ಅವ್ರಿಗೆ ಉತ್ತರ ಬರ್ತಿತ್ತು ಅಲ್ವಾ? ಇದು ಯಾರು ಅಪ್ಪನ ಮನೆ ವಿಚಾರ ಅಲ್ಲ. ಸರ್ಕಾರಿ ಅಧಿಕಾರಿಗಳೇ ಕಾನೂನು ಪ್ರಕಾರದಲ್ಲಿ ವಿಧಿವಿಧಾನಗಳಾಗಬೇಕು. ಇಂಥ ಸಂದರ್ಭದಲ್ಲಿ 8ನೇ ತಾರೀಕು ಶುಕ್ರವಾರ ಮುಂಜಾನೆ 9 ಗಂಟೆಗೆ ನೋಡಿ ಸ್ನೇಹಿತರೆ, ಇವತ್ತೆಲ್ಲ ನಾವು ಕೇಳಿರ್ತೇವೆ, ಟಿವಿ ನೋಡ್ತೇವೆ. ಯಾವುದೋ ಭಯೋತ್ಪಾದಕನ ಮನೆ ಮೇಲೆ ರೇಡ್ ಮಾಡುವಾಗ, ದೇಶದ್ರೋಹಿ ಕೆಲಸ ಮಾಡುವಾಗ, ಅಥವಾ ದೇಶ ವಿದ್ರಾಕ ಘಟನೆ ನಡೆದಂತ ಆರೋಪಿ ಮನೆಗೆ ಹೋಗುವಾಗ ಒಂದು 45 ಜನ ಪೊಲೀಸರು ಹೋಗಿ ಅಟ್ಯಾಕ್ ಮಾಡ್ತಿದ್ರು ಅಲ್ವಾ? ನಿರಂತರ ಅರಣ್ಯವಾಸಿಗಳಿಗೆ ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನಿನ ವಿಧಿವಿಧಾನ ಅನುಸರಿಸದೆ ಅರಣ್ಯವಾಸಿಗಳಿಗೆ ಕಿರುಕುಳ ಮತ್ತು ಮಾನಸಿಕ ಹಿಂಸೆ ಈ ಹಿಂದಿನಿಂದಲೂ ನೀಡುತ್ತಿರುವ ವಲಯ ಅಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ಅರಣ್ಯವಾಸಿಗಳಿಂದ ವ್ಯಕ್ತವಾಯಿತು. ಮರಗಿಡಗಳನ್ನು ಬೆಳೆಸಿ ಪೋಷಿಸಬೇಕಾದವರೇ ಕಟಾವು ಮಾಡಿದ ಕ್ರಮವನ್ನು ತರಾಟೆಗೆ ತೆಗೆದುಕೊಂಡರು. ಅರಣ್ಯ ಇಲಾಖೆಯ ಅಧಿಕಾರಿಗಳು ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾರೆ. ಹಣ ಇದ್ದವರು ಮನೆಯ ಮೇಲೆ ಮನೆ ಅತಿಕ್ರಮಣ ಮಾಡಿದರೂ ಸುಮ್ಮನಿರುವ ಅಧಿಕಾರಿಗಳು ಬಡವರ ಮನೆ ಹೊಂದಿದ್ದರೂ ಸ್ನಾನದ ಕೋಣೆ ನಿರ್ಮಾಣ ಮಾಡಲು ಅವಕಾಶ ಕೊಡುವುದಿಲ್ಲ. ಅಧಿಕಾರಿಗಳ ಈ ದ್ವಂದ್ವ ನಿಲುವು ಯಾಕೆ ಎಂದು ರವೀಂದ್ರ ನಾಯ್ಕ್ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ಪ್ರಶ್ನಿಸಿದ್ದಾರೆ.
ಮೇಲೆ ಮನೆ ಕಟ್ಕೊಂಡ್ರೆ ಯಾವುದೇ ಕಾನೂನು ಕ್ರಮಗಳಿಲ್ಲ, ನೋಡದೇ ಇರ್ತಾರೆ. ಯಾರೋ ಬಡವ ಒಂದು ಹಿಂದಿರುವಂತ ಮನೆಯನ್ನ ಬಚ್ಚಲ ಮನೆ ರಿಪೇರಿ ಮಾಡ್ಲಿಕ್ಕೆ ಹೋದ ಅಂದ್ರೆ ಅವನ ಮೇಲೆ ಕಾನೂನು ಸವಾರಿ ಮಾಡ್ತಾರೆ. ಎಲ್ಲಾ ಕಾನೂನುಗಳು ಉದ್ಭವ ಆಗ್ತದೆ ಅವ್ರದ್ದು. ಅದನ್ನು ನಾವು ಖಂಡನೆ ಮಾಡಿದ್ದೇವೆ. 21ನೇ ತಾರೀಕಿಗೆ ಸಮಗ್ರವಾಗಿ ಅರಣ್ಯ ಇಲಾಖೆಯ ಲೋಪದ ಬಗ್ಗೆ ಸರ್ಕಾರದ ಬಗ್ಗೆ ಉಸ್ತುವಾರಿ ಸಚಿವರ ಮುಂದೆ, ಜಿಲ್ಲಾಡಳಿತ ಮುಂದೆ ನಾವು ಪ್ರಸ್ತಾಪ ಮಾಡ್ತೇವೆ 21ನೇ ತಾರೀಕಿಗೆ. ವಲಯ ಅಧಿಕಾರಿಗಳು ಯಾವುದೇ ಕೋರ್ಟಿನ ಅರೆಕಾಲಿಕ ಇರಬಹುದು, ಸಿವಿಲ್ ಕೋರ್ಟ್ನಲ್ಲಿ ಕಬ್ಜಾ ಬೋಗೊಟ್ಟಿರುವಂತಹ ಅರಣ್ಯ ಅತಿಕ್ರಮ ಪ್ರವೇಶ ಮಾಡಿ ಗಿಡಗಳನ್ನು ನಾಶ ಮಾಡಿ ಗಿಡಗಳ ಕೊಚ್ಚು ಆ ಗಿಡ ಮುದ್ದೆ ಮಾಡು ಗಿಡಗಳ ಸಹಿತ ನಾಪತ್ತೆ ಮಾಡಿಬಿಟ್ಟಿದ್ದಾರೆ. ಮತ್ತೆ ಅವನಿಗೆ ಸಂಪೂರ್ಣವಾಗಿ ದಿಗ್ಬಂಧನೆಯನ್ನು ಇಟ್ಟಿದ್ದಾರೆ. ಅವನನ್ನು ವರ್ತಿಸುವ ರೀತಿ ಯಾವುದಿತ್ತು ಅಂದರೆ ಸಾಮಾನ್ಯ ದೇಶದ ಯಾವ ಕಾನೂನನ್ನು ಅನುಸರಿಸಿಲ್ಲ. ಇಲಾಖೆಯಲ್ಲಿ ಅವರು ನೆಲದ ಮೇಲೆ ಕುಳಿಸಿದ್ದಾರೆ. ಅವನಿಗೆ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ. ದೈಹಿಕ ಹಿಲ್ಲೆಯನ್ನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಇವತ್ತು ಪೊಲೀಸರೇ ಇವತ್ತು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಿಲ್ಲ. ಅಂತ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿ ಕರ್ತವ್ಯ ಚ್ಯುತಿಯನ್ನು ಮಾಡಿದ್ದಾರೆ. ಮೇಲಿಂದ 50,000ಕ್ಕಿಂತ ಹೆಚ್ಚಿನ ಗಿಡವನ್ನು ನಾಶ ಮಾಡಿದ್ದಾರೆ. ಇವೆಲ್ಲವೂ ಕಾನೂನಾತ್ಮಕವಾಗಿ ಸ್ಪಷ್ಟವಾಗಿ ತನಿಖೆ ಆಗಬೇಕು. ಅರಣ್ಯವಾಸಿಗಳಿಗೆ, ನಮ್ಮ ಕುಟುಂಬ ಸದಸ್ಯರ ರಾಜು ತಿಮ್ಮಪ್ಪ ನಾಯ್ಕ ಕೊಟ್ಟಿರುವಂತ ಫಿರ್ಯಾದಿಗೆ ನ್ಯಾಯ ಸಿಗಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ನಾವು ಪೊಲೀಸ್ ಇಲಾಖೆಗೆ ಚರ್ಚೆಯನ್ನು ಮಾಡಿದ್ದೀವಿ. ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠರ ಗಮನಗಳನ್ನು ತಂದಿದ್ದೇವೆ. ನಾವು ಇದರ ನಂತರ ಉಸ್ತುವಾರಿ ಸಚಿವರು ಸಹಿತ ಅರಣ್ಯವಾಸಿಗಳ ಪರವಾಗಿದ್ದೆ ಅಂತ ಆಶ್ವಾಸನೆ ಹೋರಾಟ ಸಮಿತಿಗೆ ಸಾಕಷ್ಟು ಸರ್ ಕೊಟ್ಟಿದ್ದೇವೆ. ಇವೆಲ್ಲವೂ ಈ ಹಂತದಲ್ಲಿ ಬಗೆಹರಿದೇ ಇದ್ದಾಗ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಸಂಬಂಧಪಟ್ಟಂತ ಅರಣ್ಯ ಸಚಿವರಿಗೂ ಗೃಹ ಸಚಿವರಿಗೂ ಮುಖ್ಯಮಂತ್ರಿಗಳು ಸಹಿತ ನಾವು ನಿನ್ನೆ ಸಹಿತ ನಾನು ಬೆಂಗಳೂರಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿ ಗಮನಕ್ಕೂ ತಂದಿದ್ದೇನೆ. ತನಿಖೆಯ ಹಂತದಲ್ಲಿ ನಾನು ಹಸ್ತಕ್ಷೇಪ ಮಾಡುವುದಿಲ್ಲ. ಮುಂದೆ ಯಾವ ರೀತಿ ಕ್ರಮಗಳಾಗಬೇಕು ನಿಮ್ಮ ಅರಣ್ಯವಾಸಿಗಳ ಪರವಾಗಿದೆ ಅಂತ ಸ್ವತಃ ಮುಖ್ಯಮಂತ್ರಿಗಳು ಸಹಿತ ನಿನ್ನೆ ರಾತ್ರಿ ಆದೇಶವನ್ನು ನೀಡಿದ್ದಾರೆ. ಹೊನ್ನಾವರ ತಾಲೂಕಿನ ಕೆಂಚಗಾರ ಗ್ರಾಮದಲ್ಲಿ ಅರಣ್ಯವಾಸಿಗಳ ಮೇಲೆ ಆಗಿರುವಂತಹ ಒಂದು ದೌರ್ಜನ್ಯ ಪ್ರಕರಣ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಫಿರ್ಯಾದಿಗೆ ಸಮಗ್ರವಾಗಿ ತನಿಖೆಗಳಾಗಬೇಕು, ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು. ಅದರ ಜೊತೆಯಲ್ಲಿ ಸಂಬಂಧಪಟ್ಟಂತಹ ಅರಣ್ಯ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ನಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಸ್ಟೇಷನ್ಗೆ ಬಂದಿದ್ವಿ. ಸಮಗ್ರವಾಗಿ ನಮ್ಮ ಸಮಸ್ಯೆಗಳನ್ನ, ಕಾನೂನು ಬಾಹಿರ ಕೃತ್ಯಗಳನ್ನ ನಾವು ಮಂಡಿಸಿದ್ವಿ. ಈ ಸಮಸ್ಯೆಗಳನ್ನ ಅತಿ ಶೀಘ್ರದಲ್ಲಿ ಪ್ರಥಮ ವರ್ತಮಾನ ವರದಿಯನ್ನು ಸಲ್ಲಿಸಿ ಕ್ರಮ ಜರುಗಿಸಬೇಕಂತ ಆಗ್ರಹ ಮಾಡಿದಾಗ ನಮ್ಮ ಬೇಡಿಕೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೆಚ್ಚುವರಿಯಾಗುವಂತಹ ಜಗದೀಶ್ ಅವರು ಫೋನಿನಲ್ಲಿ ಮಾತನಾಡಿ ಅವರ ಕರ್ತವ್ಯದಲ್ಲಿ ಚಿಕ್ಕಮಗಳೂರು ಇರುವುದರಿಂದ ಅವರು ಪ್ರಸ್ತಾಪ ಮಾಡೋದ ಬಗ್ಗೆ ಒಂದು ವಿಷಯನ ಹೇಳಿದ್ದಾರೆ. ಮೊದಲನೇದು, ಯಾವ ಕಾರಣಕ್ಕೂ ಈ ತನಿಖೆಯಲ್ಲಿ ಲೋಪ ಮಾಡುವುದಿಲ್ಲ. ಎರಡನೇದು, ಅರಣ್ಯ ಇಲಾಖೆಯವರಿಂದ ಈ ತನಿಖೆಯಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಅತಿ ಶೀಘ್ರದಲ್ಲಿ ಈ ಒಂದು ಕಾನೂನಿನ ಅಡಿಯಲ್ಲಿ ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಹೇಳುವುದನ್ನ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ನಾವು ಅರಣ್ಯವಾಸಿಗಳು ಮಾಡಿದ ತೀರ್ಮಾನಗಳೇನಂತ ಹೇಳಿದ್ರೆ 20 ತಾರೀಕಿನ ಒಳಗಡೆಗೆ ಪ್ರಾಥಮಿಕ ವರದಿಯನ್ನ ತಯಾರಿಸಿ ಸಲ್ಲಿಸಿ ಪ್ರೈಮಾ ಫೇಸ್ ಕೇಸ್ ನಲ್ಲಿ ನೋಡಿ ನಮ್ಮ ಪರವಾಗಿರುವುದರಿಂದ ಆ ಅಧಿಕಾರಿಗಳ ವಿರುದ್ಧ ಅರಣ್ಯ ಸಿಬ್ಬಂದಿಗಳ ಮೇಲೆ ಈ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮಾಡಿದ್ದೇವೆ. ಒಂದಾನೊಂದು ವೇಳೆ 24 ತಾರೀಕಿನ ಆಗದೇ ಇದ್ದಾಗ ನಾವು 21ನೇ ತಾರೀಕಿಗೆ ಈ ಅರಣ್ಯ ಅಧಿಕಾರಿಯ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಕಾನೂನು ಲೋಪವನ್ನು ಗುರುತಿಸಿ ಇಡೀ ಒಂದು ಜಿಲ್ಲಾ ಮಟ್ಟದ ಒಂದು ಪ್ರತಿಭಟನೆಯನ್ನ ನಾವು ಹೊನ್ನಾವರದಲ್ಲಿ ಇಟ್ಟುಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಸಮಗ್ರವಾಗಿ ಈ ಕಾನೂನಲ್ಲಿ ಲೋಪವಾಗದೆ ಹಿರಿಯ ಅಧಿಕಾರಿಗಳ ಪರವಾನಗಿ ನ್ಯಾಯ ಕೊಡುವ ಭರವಸೆ ಕೊಟ್ಟಿರೋದ್ರಿಂದ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಅಷ್ಟಮಟ್ಟಕ್ಕೆ ಒಂದು ಪರಿಹಾರ ಪಡ್ಕೊಂಡಿದ್ದೀವಿ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಚರ್ಚೆಯಲ್ಲಿ ಸಿಪಿಐ ವಸಂತಾಚಾರಿ, ಪಿಎಸ್ಐ ರಾಜಶೇಖರ್, ಸಂಗೀತಾ, ಸಾವಿತ್ರಿ ನಾಯ್ಕ್, ಸಿಬ್ಬಂದಿಗಳು, ಜಿಲ್ಲಾ ಸಂಚಾಲಕ ರಾಮ ಮರಾಠಿ, ಇಬ್ರಾಹಿಂ ಸಾಬ್, ಕಿರಣ್ ಮರಾಠಿ, ಮಾಬ್ಲೇಶ್ವರ್ ನಾಯ್ಕ್, ಮಹೇಶ್ ಸಾಲ್ಕೋಡ್, ನಗರ ಅಧ್ಯಕ್ಷ ಸುರೇಶ್ ಮೇಸ್ತಾ, ತಾಲೂಕಾ ಅಧ್ಯಕ್ಷ ಚಂದ್ರಕಾಂತ್ ಕೊಚರೇಕರ್, ಮಂಜು ಮರಾಠಿ, ರಾಜೇಶ್ ನಾಯ್ಕ್, ವಿನೋದ್ ನಾಯ್ಕ್, ಚಂದ್ರು ನಾಯ್ಕ್, ಶಬ್ಬೀರ್ ಭಟ್ಕಳ್, ಮಹೇಂದ್ರ ನಾಯ್ಕ್, ದೇವರಾಜ್ ಗೊಂಡ, ಸುರೇಶ್ ತುಂಬೊಳ್ಳಿ, ಗಿರೀಶ್ ನಾಯ್ಕ್ ಹಡಿಕಲ್ ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಶವಾಗಾರಕ್ಕೆ ಭೇಟಿ ನೀಡಿದ ಸಚಿವ ಮಂಕಾಳ ವೈದ್ಯ ಹಾಗೂ ಮುಳುಬಾಗಿಲು ಶಾಸಕ ಮಂಜುನಾಥ್. ಮುರುಡೇಶ್ವರದಲ್ಲಿ ಮಂಗಳವಾರ ಸಂಜೆ ಸಮುದ್ರ ಪಾಲಾಗಿದ್ದ ಕೋಲಾರದ 3 ವಿದ್ಯಾರ್ಥಿನಿಯರ ಮೃತದೇಹಗಳು ಇಂದು ಪತ್ತೆಯಾಗಿದ್ದು, ಭಟ್ಕಳದ ಶವಾಗಾರಕ್ಕೆ ಭೇಟಿ ನೀಡಿ ಸಚಿವ ಮಂಕಾಳ ವೈದ್ಯ ಪಾಲಕರಿಗೆ ಸಾಂತ್ವನ ಹೇಳಿದರು. ನಡೆಯಬಾರದ ಘೋರ ದುರಂತವೊಂದು ನಡೆದು ಹೋಗಿದೆ. ಸುರಕ್ಷತೆಗೆ ಸಾಕಷ್ಟು ಆದ್ಯತೆ ನೀಡಿದ್ದೇವೆ. ಕೋಸ್ಟಲ್ ಗಾರ್ಡ್, ಹೋಮ್ ಗಾರ್ಡ್,
ಸ್ಥಳೀಯ ಪೊಲೀಸರು, ಲೈಫ್ ಗಾರ್ಡ್ಗಳಂತಹ 4 ಸುರಕ್ಷಾ ಕವಚವಿದೆ. ಸಮುದ್ರದಲ್ಲಿ ಈ 4 ತಂಡ ಎಲ್ಲವನ್ನೂ ಗಮನಿಸುತ್ತದೆ. ಸಂಜೆ 5:30 ಬಳಿಕ ಪ್ರವಾಸಿಗರನ್ನು ಸಮುದ್ರ ದಡದಿಂದ ಮೇಲಕ್ಕೆ ಹೋಗುವಂತೆ ಸಾಕಷ್ಟು ತಿಳಿ ಹೇಳಿದರೂ ಕೆಲವು ಬಾರಿ ಕೇಳುವುದಿಲ್ಲ. ಸಂಜೆಯ ಬಳಿಕ ನಡೆದ ಈ ದುರಂತ ಸಾಕಷ್ಟು ನೋವು ತಂದಿದೆ. ಮೃತ ವಿದ್ಯಾರ್ಥಿನಿಯರ ಕುಟುಂಬಕ್ಕೆ ಈಗಾಗಲೇ 5 ಲಕ್ಷ ರೂಪಾಯಿಗಳ ಪರಿಹಾರ ಧನವನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಸುರಕ್ಷತೆಯ ವಿಷಯದಲ್ಲಿ ಮತ್ತಷ್ಟು ಬಿಗಿ ನಿಯಮಗಳನ್ನು ರೂಪಿಸಲು ಸೂಚಿಸಿದ್ದೇನೆ ಎಂದು ಅವರು ಹೇಳಿದರು. ಮುರುಡೇಶ್ವರದಲ್ಲಿ ನಡೆದಂಥ ಘಟನೆ ಬಹಳ ದುಃಖ ಆಗಿದೆ. ಎಲ್ಲ 15-16 ವರ್ಷದ ಮಕ್ಕಳು ಸಮುದ್ರದಲ್ಲಿ ಮುಳುಗಿ ಎಲ್ಲ 4 ಬಾಡಿ ಸಿಕ್ಕಿದೆ. ನಿನ್ನೆ ರಾತ್ರಿಯಿಂದನೇ ನಾವು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದೇವೆ. ನಾವು DC ಅವರು, SP, CU, ಜಿಲ್ಲಾಡಳಿತ, ಟೂರಿಸಂ ಡಿಪಾರ್ಟ್ಮೆಂಟ್ ಎಲ್ಲರೂ ರಾತ್ರಿಯಿಂದ ಇಲ್ಲಿವರೆಗೂ ಅವ್ರ ಜೊತೆಲೇ ಇದ್ದಾರೆ. ಈಗ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ನಿನ್ನೆ ಅವರಿಗೂ ಏನು ಎಷ್ಟು ಜನ ಹೋದ್ರು, ಎಷ್ಟು ಜನ ಬಂದರು ಅನ್ನೋದು ಗೊತ್ತಿಲ್ಲ. ರಾತ್ರಿ ಮೇಲೆ ಗೊತ್ತಾಗಿತ್ತು 4 ಜನ ಮಿಸ್ ಆಗಿದ್ದಾರೆ. 1 ಬಾಡಿ ಆಗಿಂದಾಗ ಸಿಕ್ಕಿತ್ತು, 3 ಮಾತ್ರ ಇವತ್ತು ಬೆಳಿಗ್ಗೆ ಸಿಕ್ಕಿತ್ತು. ಆಗಬಾರ್ದಿತ್ತು, ಆಗೋಗಿದೆ. ದುರಂತ ಆಗಾಗ ಎಲ್ಲ ಕಡೆ ನಡೀತಾ ಇರ್ತದೆ. ನಾವು ಆದಷ್ಟು ಜಾಗ್ರತೆ ಮಾಡಿದ್ದೇವೆ. ಒಂದು ಆದ ತಕ್ಷಣ ನಾವು ಭಾಳ ಜಾಗ್ರತೆಯನ್ನು ವಹಿಸಿದ್ರು. ಆದರೂ ನಿನ್ನೆ ಸಂಜೆ ಇಂಥ ಕೆಟ್ಟ ದುರಂತ ಆಗಿದೆ. ಹಾಗಾಗಿ ನಮ್ಗೆ ಭಾಳ ಬೇಜಾರಾಗಿದೆ. ಸರ್, ಪ್ರವಾಸೋದ್ಯಮ ಇಲಾಖೆ ವೈಫಲ್ಯ ಸರ್. ಲೈಫ್ ಗಾರ್ಡ್ಗಳಿಗೆ ಬೇಕಾದ ಸೌಲಭ್ಯಗಳನ್ನು ಕೊಡೋದು. ಲೈಫ್ ಗಾರ್ಡ್ಗಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಉಂಟು. ಅವ್ರ ಜೊತೆ ಪೊಲೀಸರಿದ್ದಾರೆ, ಅದ್ರ ಜೊತೆ ಕೋಸ್ಟಲ್ ಪೊಲೀಸ್ ಇದೆ, ಅವ್ರ ಜೊತೆಲಿ ಮತ್ತೆ ಏನು ಎಂತ ನಮ್ಮದು ಕೋಸ್ಟಲ್ ಕರಾವಳಿ ಕಾವಲು ಪಡೆ ಮತ್ತು ಹೋಮ್ ಗಾರ್ಡ್ ಇದೆ. 4 ಜಂಟಿಯಾಗಿ ಅವರು ಕಾರ್ಯಾಚರಣೆ ಮಾಡ್ತಾರೆ. ಒಬ್ಬರೊಬ್ಬರೇ ಇರೋದು, ಒಬ್ರು ಇಲ್ಲಾದ್ರೂ ಒಬ್ರು ಇರೋದು, ಆ ವ್ಯವಸ್ಥೆ ಇದೆ. ಎಲ್ಲ ವ್ಯವಸ್ಥೆ ಇದೆ. ಎಲ್ಲ ವ್ಯವಸ್ಥೆನೂ ಇದ್ದು ಹೀಗಾಯಿತು ಅಂದೇಳಿ ಬೇಜಾರಾಗಿದೆ. ಯಾವಾಗಲೂ ಸಂಜೆ ಟೈಮ್ 5:15 ನಂತರ ಯಾರಿಗೂ ಬೀಚಿಗೆ ಬಿಡೋದಿಲ್ಲ. ಆದರೂ ಇವರು ಬೀಚಲ್ಲೇ ಇದ್ರು ಅನ್ನೋದು ನಮ್ಗೆ ಗೊತ್ತಾಗಿದೆ. ಯಾರ್ಯಾರ ಮೇಲೆ ಕ್ರಮ ತಗೊಳ್ಳಿಕ್ಕೆ ನಾವು ಈಗಾಗಲೇ ಆದೇಶ ಮಾಡಿದ್ದೇನೆ. ಅದ್ರ ಜೊತೆಯಲ್ಲಿ ಅವರ ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಅವ್ರ ಕುಟುಂಬಕ್ಕೆ ಈಗಾಗಲೇ 5 ಲಕ್ಷ ಸರ್ಕಾರ ಘೋಷಣೆ ಮಾಡಿದೆ. ಅದರಿಂದ ಏನು ಮಗು ಬರೋದಿಲ್ಲ ಅಥವಾ ಅದೇನು ಸಮಾಧಾನನೂ ಅಲ್ಲ. ಆದರೂ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಏನು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಮಾಡ್ತೀನಿ. ಎಲ್ಲ ಬಡ ಕುಟುಂಬದ ಮಕ್ಕಳು, ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್, ಒಳ್ಳೆ ಪರ್ಸೆಂಟೇಜ್ ಇರುವಂಥ ಮಕ್ಕಳು. ಬಹಳ ನೋವಾಗಿದೆ, ಬಹಳ ಬೇಜಾರು. ಮುಳುಬಾಗಿಲು ಶಾಸಕ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ, ಇದು ಪ್ರವಾಸೋದ್ಯಮ ಇಲಾಖೆಯ ವೈಫಲ್ಯ. ಇದರಿಂದ ನಮ್ಮ 4 ಮಕ್ಕಳು ಅಸುನೀಗಿದ್ದಾರೆ. ಜೀವರಕ್ಷಕ ಸಿಬ್ಬಂದಿಗೆ ಸರಿಯಾದ ಸಾಮಗ್ರಿ ನೀಡುವ ಯೋಗ್ಯತೆ ಇಲ್ಲದೆ ಇದ್ದರೆ ಇಂತಹದ್ದೊಂದು ಇಲಾಖೆ ಯಾಕಿರಬೇಕು? ಮಕ್ಕಳನ್ನು ಕರೆತಂದ ಶಿಕ್ಷಕರನ್ನು ಅಮಾನತು ಮಾಡಿದ್ದೀರಿ. ಪ್ರವಾಸೋದ್ಯಮ ಇಲಾಖೆಯ DC-ಯವರನ್ನು ಅಮಾನತು ಮಾಡಿ. ಮುರುಡೇಶ್ವರದಲ್ಲಿ ಇಂತಹ ಘಟನೆಗಳು ಆಗಾಗ್ಗೆ ನಡೆಯುತ್ತಿದ್ದು, ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ನಿನ್ನೆ ದಿವಸ ನಮಗೆ ಕೋಲಾರ ಜಿಲ್ಲೆಗೆ ಒಂದು ಕರಾಳ ದಿನ ಅಂತ ಹೇಳ್ಬೋದು. ನಿನ್ನೆ ತಾನೇ ಒಂದು ಸೆಷನ್ ಮುಗಿಸ್ಕೊಂಡು ಏನು ಅರ್ಜೆಂಟ್ ಆಯಿತೋ ಒಂದು ಸ್ಪೆಷಲ್ ಬ್ರೇಕ್ ಮುಖಾಂತರವಾಗಿ ನಾವು ಬೆಂಗಳೂರಿಗೆಲ್ಲ ಎಲ್ಲ ಶಾಸಕರು ಹೊರಟಿದ್ವಿ. ಸ್ವಿಚ್ ಆಫ್ ಮಾಡಿದಾಗ ಒಂದು 3-4 ಕಾಲ ಬಂತು, ಏಕಾಗಲಿಲ್ಲ. ಬೆಂಗಳೂರು ಕೆಳಗಡೆ ಇಳಿದ ತಕ್ಷಣ ಈ ಥರ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಿಮ್ಮ ಮೊರಾರ್ಜಿ ತಾಲೂಕಿನ ನಿಮ್ಮ ಮಕ್ಕಳು ಇದರ 7 ಜನ ಸಮುದ್ರಕ್ಕೆ ಸಿಕ್ಕಾಕೊಂಡಿದ್ದ ತಕ್ಷಣ ಒಂಥರ ಹೃದಯಾಘಾತಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೋವಾಯಿತು. 10 ಗಂಟೆಲಿ ಬರಲಿಕ್ಕೆ ಯಾವುದು ಫ್ಲೈಟ್ ಇರಲಿಲ್ಲ. ಈ ಕೂಡಲೇ ಎಲ್ಲ ಪೋಷಕರು ಕೂಡ ಸೇರಿದ್ರು. ಅವ್ರಿಗೆ ಒಂದು ಬಸ್ ಮಾಡಿಕೊಂಡು ಪ್ಯಾನಿಕ್ ಆಗ್ತಾರೆ ಅಂದ್ಬಿಟ್ಟು ಬಸ್ ಮಾಡಿಕೊಂಡು 7 ಜನ ಮಕ್ಕಳನ್ನ ಪೋಷಕರನ್ನ ಈ ಮುರುಡೇಶ್ವರಕ್ಕೆ ಬೆಳಗ್ಗೆ ಕರ್ತಂದ್ವಿ. ಬೆಳಗ್ಗೆ 5 ಗಂಟೆ ಫ್ಲೈಟಲ್ಲಿ ನಾನು ಮತ್ತು ನಮ್ಮ ತಂಡ ಎಲ್ಲ ಸೇರಿ ಓಡ್ ಬಂದ್ವಿ. ಇಲ್ಲಿಗೆ ಓಡ್ ಬಂದಾಗ ವಿಧಿವಶ 4 ಜನ ಮಕ್ಕಳು ಕೈ ತಪ್ಪೋಗಿದ್ರು. 4 ಜನ ಮಕ್ಕಳು ಸಮುದ್ರ ಪಾಲಾಗಿದ್ರು. ಇನ್ನು 3 ಜನ ಮಕ್ಕಳು ಚಿಂತಾಜನಕವಾಗಿ ಹಾಸ್ಪಿಟಲ್ RNS ಹಾಸ್ಪಿಟಲಲ್ಲಿ ರಾತ್ರಿನೇ SP ಅವರಿಗೆ ಮತ್ತು DC ಅವರಿಗೆ ಮತ್ತೆ ಫೋನ್ ಮಾಡಿ ಮತ್ತು ಮಂಕಾಳ ವೈದ್ಯ ಅವರಿಗೆ ಫೋನ್ ಮಾಡಿ ನಾನು ಹಾಸ್ಪಿಟಲ್ ವ್ಯವಸ್ಥೆ ಮಾಡಿದೆ.
ವ್ಯವಸ್ಥೆ ಮಾಡಿದ್ರೆ ರಾತ್ರಿ 4 ಗಂಟೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿಕೊಟ್ರು, ಎಲ್ಲ ಸೇಫ್ ಆಗಿದ್ದಾರೆ 3 ಜನ ಮಕ್ಕಳು. 4 ಜನ ಮಕ್ಕಳಲ್ಲಿ 1 ಮಗು ಸಿಕ್ಕಿದೆ, ಇನ್ನು 3 ಜನ ಮಕ್ಕಳು ಸಿಕ್ಕಿಲ್ಲ ಅಂದಾಗ ಎಲ್ಲೋ ಒಂದು ದೊಡ್ಡ ಮಟ್ಟಿಗೆ ಒಂದು ಆಘಾತ ಆಯಿತು. ಸೊ ಬೆಳಗ್ಗೆ ಬಂದು ನೋಡಿದಾಗ ಆ 3 ಜನ ಮಕ್ಕಳು ಕೂಡ ಸಿಕ್ಕರು. ಒಂದು ನೋವಿನ ಸಂಗತಿ ಏನು ಅಂತಂದ್ರೆ ಇದ್ರ ಹೊಣೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಮುರುಡೇಶ್ವರ ಉತ್ತರ ಕರ್ನಾಟಕದಲ್ಲಿ ಪದೇ ಉತ್ತರ ಕನ್ನಡದಲ್ಲಿ ಇದೇ ತರ ಪದೇ ಇನ್ನೂ ಹಾಗೆ ಕೂಡ 1 ತಿಂಗಳಾಗಿಲ್ಲ ಕೆಲವು ಘಟನೆ ನಡೆದು. ಇದ್ರ ಒಂದು ಹೊಣೆ ಯಾರು ತಗೊಂತಾರೆ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ. ಇದು ಏನು, ಇದು ಸರ್ಕಾರದ ವೈಫಲ್ಯನೋ, ಇಲ್ಲ ಜಿಲ್ಲಾಡಳಿತ ವೈಫಲ್ಯನೋ, ಇಲ್ಲ ಪ್ರವಾಸೋದ್ಯಮ ವೈಫಲ್ಯನೋ, ಇಲ್ಲ ಕರ್ಕೊಂಡ್ಬಂದಿರ್ತಕ್ಕಂಥ ಟೀಚರ್ ವೈಫಲ್ಯನೋ, ಇಲ್ಲ ಗೊತ್ತಾಯಿಲ್ಲ. ಎಲ್ಲರೂ ನಂಬಿ ಕಳಿಸಿದ್ದು ನಮ್ಮ ಮಕ್ಕಳನ್ನ ನಮ್ಮನ್ನ ವೈಫಲ್ಯ ಅಂತ ಅನ್ಸ್ತದೆ. ಇವು ನಮ್ಮ ನೋಡಿದ್ರೆ ನಿಮ್ಮನ್ನೆಲ್ಲ ನಂಬಿ ಕಳಿಸಿದ್ದು ನಮ್ಮ ಮಕ್ಕಳನ್ನ ನಮ್ಮ ವೈಫಲ್ಯ ಅಂತ ಕಾಣುತ್ತೆ, ಪೋಷಕರ ವೈಫಲ್ಯ ಅಂತ ಕಾಣಿಸ್ತದೆ. ಬಹುಶಃ ನೀವು ಯಾರೋ ವೈಫಲ್ಯನ ಇದ್ರ ಕಾರಣ ರೆಡಿ ಆಗ್ಲಿಕ್ಕೆ ಎತ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ಬಹುಶಃ ನಿಮ್ಮನ್ನ ನಂಬಿ ನಾವೇ ಕೆಟ್ಟು ಅನ್ನೋಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. 4 ಜನ ಮಕ್ಕಳು, ಹಸುಕೂಸು ಮಕ್ಕಳು, ಇನ್ನು 15 ವರ್ಷ ಮಕ್ಕಳು, ಟಾಪರ್ಸ್ ಅವರೆಲ್ಲ 95 ಅಂಕಗಳು ತೆಗೆದು ಟಾಪರ್ ಆಗಿರ್ತಕ್ಕಂಥ ಮಕ್ಕಳು ಮೊರಾರ್ಜಿ ದೇಸಾಯಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಯಾವನ್ನ ನಂಬಿ ನಾವು ಕಳಿಸ್ಬೇಕು ಅನ್ನೋದು ಕೂಡ ಇವತ್ತು ಗೊತ್ತಾಗ್ತಲ್ಲ. ಈ ಸಾವಿನ ಹೊಣೆ ಯಾರು ಹೊತ್ಕೊಂತಾರೆ ಕೂಡ ಗೊತ್ತಾಗ್ತಲ್ಲ. ಇವತ್ತು ಒಂದೇ ಒಂದು ಸರ್ಕಾರಕ್ಕೆ ಪ್ರಶ್ನೆ ಕೇಳಕ್ಕೆ ನಾನು ರೆಡಿ ಮಾಡ್ತೀನಿ. ನೀವು ನಿಮ್ಮ ಒಂದು ದಿಕ್ಕು, ನಿಮ್ಮ ಮನಸ್ಸು ಬೇರೆ ಕಡೆ ಇದೆ. ಬಹುಶಃ ಕರ್ನಾಟಕದಲ್ಲಿ ಇರ್ತಕ್ಕಂಥ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಮಾನ್ಯತೆ ಕೊಟ್ಬಿಟ್ರೆ ಇಡೀ ಪ್ರಪಂಚದಲ್ಲಿ ನಂಬರ್ 1 ನಮ್ದು ಆಗ್ತದೆ. ಬಟ್ ನಾವು ಕೊಡ್ತಾ ಇಲ್ಲ, ಆಯ್ತಲ್ವಾ? ಇವತ್ತು ನೀವು ಅಲ್ಲಿ ಹೋಗಿ ಮುರುಡೇಶ್ವರದ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳೆಲ್ಲ ಬರ್ತಾ ಇದ್ರೆ ನಮ್ಮ ಹತ್ರ ಸೇಫ್ಟಿ ಇಲ್ಲ. ರಾತ್ರಿ ನಾನು ಫೋನ್ ಮಾಡಿ 9:45ಗೆ ಆ ಫೋನ್ ಮಾಡಿದ ಲೈಫ್ ಗಾರ್ಡ್ ಕೇಳಿದಾಗ ಅವ್ರನ್ನ ಮಾತಂತಾರೆ, ನಮಗೆ ಸೇಫ್ಟಿ ಮಾಡ್ಲಿ, ನಮ್ಮನ್ನ ನಾವು ಸೇಫ್ಟಿ ಮಾಡಕ್ಕೆ ನಮ್ಮ ಹತ್ರ ಡ್ರೆಸ್ಸೇ ಇಲ್ಲ ಅಂತಾರೆ. ಯಾವ ಮಟ್ಟಕ್ಕೆ ನಾವು ಬಂದಿದೀವಿ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಇದ್ರಲ್ಲಿ ರಾಜಕೀಯ ಉದ್ದೇಶದಿಂದನೋ ಇಲ್ಲ ರಾಜಕೀಯ ಇದರಿಂದನೋ ಮಾತಾಡ್ತಕ್ಕಂಥ ಅಲ್ಲ. ಇವತ್ತು ನಮ್ಮನ್ನ ಮಕ್ಕಳ ಕರ್ಕೊಂಡ್ಬಂದು ನೀವು ನೀರಿಗೆ ಹಾಕಿದ್ರಲ್ಲ, ಬಹುಶಃ ಅದು ಮುಂದಿನ ದಿವಸ ನಿಮ್ಗೂ ತಟ್ಟುತ್ತೆ ಅನ್ಸುತ್ತೆ, ಆಯ್ತಲ್ಲ? ಎಲ್ಲೋ ಮುಳುವಾಗ್ಲಿಂದ ತಂದು ನನ್ನ ಮಕ್ಕಳನ್ನ ತಂದು ಇವತ್ತು ನೀರಿಗೆ ಪಾಲ್ ಮಾಡಿದೀವಲ್ಲ, ಇವತ್ತು ಎಷ್ಟು ದುರಂತ ಕಥೆ ಗೊತ್ತಾಯ್ತು. ಇವತ್ತು 15 ವರ್ಷ ಹೊತ್ತು ಮಕ್ಕಳಿಗೆ ಆ ಸಾಕಿರೋ ತಂದೆ ತಾಯಿಗೆ ಉತ್ತರ ಕೊಡ್ತಕ್ಕಂಥ ವ್ಯಕ್ತಿಗಳಾರು ಅಲ್ವಾ? ಇದಕ್ಕೆ ಸರ್ಕಾರ ಗಂಭೀರವಾಗಿ ಇನ್ನಾದ್ರೂ ಪರಿಗಣಿಸಿದ್ರೆ ಮುಂದಿನ ದಿವಸದಲ್ಲಿ ಪದೇ ಈ ತರ ಆಗ್ತಾನೆ ಇರ್ತದೆ. ದಯವಿಟ್ಟು ಮಾಧ್ಯಮ ಮುಖಾಂತರವಾಗಿ ಒಬ್ಬ ಶಾಸಕನ ನೋವನ್ನ ತೋಡ್ಕೊಂತ ಇದ್ದೀನಿ. ಇದು ತುಂಬಾ ಕೃತ್ಯ. ಇದಕ್ಕೆ ನಾನಲ್ಲ ನಾನಲ್ಲ ಅಂತ ತಡ್ಕೊಂಡ್ರೆ ನಾಳೆ ದಿವಸ ನಿನ್ ಮನೆ ಬಾಗಿಲು ವಿಧಿ ಬಂದು ಕಾಡ್ತದೆ. ಅವತ್ತು ನೀವೇ ಉತ್ತರ ಕೊಡ್ಬೇಕಾಗುತ್ತೆ. ಇವತ್ತು ನಮ್ಮನೆಗೆ ಬಂದಿದ್ದ ಸಾವು ನಾಳೆ ನಿಮ್ಮನೆಗೆ ಕೂಡ ಬಂದೇ ಬರ್ತದೆ. ಇದಕ್ಕೆ ಈ ದುರಂತದ ಕಂತೆಗಳಿಗೆ ಅಂತ್ಯ ಹಾಡದೇ ಇದ್ರೆ ಬಹುಶಃ ಈ ಸರ್ಕಾರದಲ್ಲಿ ಜನಪ್ರತಿನಿಧಿಗಳನ್ನ ನೆಕ್ಸ್ಟ್ ಕಳ್ಳರ ತರ ನೋಡೋದು ತುಂಬಾ ದೂರ ಇಲ್ಲ ಅಂತ ನಾನು ಅನ್ಕೊಂತೀನಿ. ಇದು ನನ್ನ ನೋವಿನ ಸಂಗತಿ. ಇದು ಮುಕ್ತಿ ಮಾಡಿದ್ರೆ ನಿಷೇಧ ಮಾಡಿ ನಮ್ಮಂತ ಮೂರ್ಖರು ಬೇರೆ ಯಾರಿಲ್ಲ ಅಂತ ಅನ್ಕೊಂತೀನಿ. ನಮಗೆ ಮುಚ್ಚೋದ್ರಿಂದ ಇದರ ಶಾಶ್ವತ ಪರಿವಾರ ನಮ್ಗೆ ಸಿಗಲ್ಲ. ಅದಕ್ಕೆ ಒಂದು ಕಟ್ಟುನಿಟ್ಟಿನ ಒಂದು ಏನು ಅದಾಗಬೇಕು, ಲೈಫ್ ಗಾರ್ಡ್ಸ್ ಇಂದ ಹಿಡಿದು ಅದಕ್ಕೇನು ಸೇಫ್ಟಿ ಬೇಕು. ನಾನು ನಡೆದಕ್ಕಂತ ಒಂದು ವಿಡಿಯೋ ನಿಮ್ಗೆ ಹಾಕ್ತೀನಿ, ಕೇಳಿ ನೋಡಿ. ಆ ಲೈಫ್ ಗಾರ್ಡ್ ನ ಕೇಳಿದಾಗ ನಮ್ಮ ಹತ್ರ ಸೇಫ್ಟಿಗೆ ಡ್ರೆಸ್ ಇಲ್ಲ ಅಂತ ಕೇಳಿದ ನಾಚಿಕೆಬೇಕು ಈ ಸರ್ಕಾರಕ್ಕೆ, ಇವತ್ತು ಪ್ರವಾಸೋದ್ಯಮಕ್ಕೆ. ನಿಮ್ದು ಒಂದು ಡಿಪಾರ್ಟ್ಮೆಂಟ್ ಅಂತ ಕೇಳಕ್ ಇಷ್ಟಪಡ್ತೀನಿ. ದೇವ್ರನ್ನ ಹೇಳ್ತೀನಿ ಕೇಳಿ. ಒಬ್ಬ ಲೈಫ್ ಸೇವ್ ಮಾಡ್ತಕ್ಕಂಥ ಗಾರ್ಡ್ಸ್ಗೆ ನೀವು ಡ್ರೆಸ್ ಕೊಡಕ್ಕೆ ಹೋಗ್ತಿಲ್ಲ ಅಂದ್ಮೇಲೆ ಯಾಕ್ರಿ ಬೇಕು ನಿಮ್ ಸರ್ಕಾರ? ಯಾಕ್ರಿ ಬೇಕು ಪ್ರವಾಸೋದ್ಯಮ? ನಮ್ಮ ಮಕ್ಳು ಬೇಕೇನ್ರಿ ನಿಮ್ ನೀರ್ಗೆ ಹಾಕಕ್ಕೆ? ನಿಮ್ಮ ಮಕ್ಳು ತಂದು ಬಿಡ್ರಿ. ನಿಮ್ಮ ಮಕ್ಳು ವಿದೇಶಕ್ಕೆ ಹೋಗ್ಬೇಕು, ನನ್ನ ಮಕ್ಳು ಇಲ್ಲಿ ಬರ್ಬೇಕೇನ್ರಿ? ಯಾರ್ರಿ ಖಾಸಗಿ ಸಲ ಯಾರ ಮಕ್ಳು ಕಳಿಸ್ತಾರ್ರಿ? ಈ ಕಡೆ ಟೂರು ಕಳಿಸ್ತೀವಿ ನಾವು. ನಮ್ಮ ಮಕ್ಕಳ ವಿದೇಶಕ್ಕೆ, ಬಡ ಮಕ್ಕಳು ಬಂದು ಈ ದೇಶಕ್ಕೆ. ಬಟ್ ಇಲ್ಲೂ ನಮ್ಮಲ್ಲಿ ಸೇಫ್ಟಿ ಇಲ್ಲ ಅಂದ್ರೆ ನಮ್ಗೆ ಯಾರು ಇದಾಗೋದು? ಇದು ಪ್ರವಾಸೋದ್ಯಮಕ್ಕೆ ಒಂದು ಚೀಕಾಲ್ ಆಗ್ತಕ್ಕಂಥ ದಿನ ಇದೆ. ಅದೊಂದು ಡಿಪಾರ್ಟ್ಮೆಂಟ್ ಪ್ರವಾಸೋದ್ಯಮ. ಕಕ್ಕ ಸುಸು ಮಾಡಕ್ಕೆಲ್ಲ ಜಾಗ ನಿಮ್ಮ ಹತ್ರ ಆಯ್ತಲ್ಲ? ಇದೊಂದು ಪ್ರವಾಸೋದ್ಯಮ ನಿಗಮ ಇದೆಯೇನ್ರಿ? ಮುರುಡೇಶ್ವರ ಎಂತ ಐತಿಹಾಸಿಕ ಸ್ಥಳ. ಇದನ್ನ ಉದ್ಧಾರ ಮಾಡಕ್ಕೆ ಹೋಗ್ತಿಲ್ಲ ಅಂತಂದ್ರೆ ನಿಮ್ ಸರ್ಕಾರ ಏನಕ್ಕೆ ಬೇಕು? ಪ್ರವಾಸೋದ್ಯಮ ನಿಮ್ಗೆ ಏನ್ ಬೇಕು? ಯಾರಕ್ಕೇನ್ ಬೇಕು? ನಮ್ಮಂತ ಮಕ್ಕಳು 7 ಜನ ಇವತ್ತು 3 ಜನ ಕೈ ಸಿಕ್ಕಿಲ್ಲ. ನಾಳೆ ಎಷ್ಟು ಜನ ಆಗ್ತಾರ ಗೊತ್ತಿಲ್ಲ. ಇದ ನೀವು ನಡ್ತಕ್ಕಂಥ ಆಡಳಿತ? ಸರ್, ಈಗ ಒಂದು ವಿಚಾರ, ಇದು ರಾಜಕೀಯ ತಿಳಿಸ್ತಕ್ಕಂಥ ಅಲ್ಲ. ಇದು ಹೌದು ಸರ್. ಈಗ ಇದು ರಾಜಕೀಯ ಉದ್ದೇಶವನ್ನೊಂದು ಇದಲ್ಲ ಹೇಳ್ತೀನಿ ಕೇಳು, ಆಯ್ತಲ್ವಾ? ನನ್ನ ಮಕ್ಕಳ ನೋವಿನ ಸಂಗತಿ ಹೇಳ್ತಾ ಇದೀನಿ. ಇದೀ ನನ್ನ ಮುಳಬಾಗಿಲು ತಾಲೂಕು ಇವತ್ತು ಅಳ್ತಾ ಕೂತಿದೆ. ಇದಕ್ಕೆ ಯಾರು ಹೊಣೆ ಹೇಳ್ತೀರಿ? ನನ್ನ ಮಕ್ಕಳು ಕೂಡ 15 ವರ್ಷ ಮಕ್ಕಳು. ನಾಳೆ ನನ್ನ ಮನೆಗೆ ಬಂದಾಗ ಸಾವು ನಿಮ್ಮದ್ಗೆ ಅವಾಗ ಅರ್ಥ ಆಗೋದಿಲ್ವಾ? ಇದು ಪ್ರವಾಸದ ನಿಗಮನ? ಇದು ದಂಧೆಗಳ ಬಗ್ಗೆ ಇನ್ನೊಂದ್ ಬಗ್ಗೆ ಕಾಳಜಿ ಬಿಟ್ರೆ, ನಿಮ್ಗೆ ಈ ಸರ್ಕಾರ ಬಗ್ಗೆ ಗಮನ ಕೊಟ್ರೆ ಬಹುಶಃ ಎಲ್ಲವನ್ನೂ ಉದ್ಧಾರ ಆಗ್ತವೆ. ನಿಮ್ಮ ದಿಕ್ಕು ಬೇರೆ ಕಡೆ ಇದೆ. ತಿರ್ಸಿ ಕಡೆ ಈ ಉತ್ತರವನ್ನು ಇಲ್ಲಿ ಏನ್ ಹೇಳ್ತೀನಿ ಹೇಳ್ತೀನಿ, ಪಿನ್ ಟು ಪಿನ್ ಹೇಳ್ತೀನಿ ನಾನು. ನಿಮ್ ದಂಧೆ ಯಾವ ಕಡೆ ಹೋಗ್ತಿದೆ ಇದನ್ನ ತಿಳಿಸಿದ್ರೆ ಬಹುಶಃ ಮುಂದಿನ ದಿವಸ ಜನ ನಮ್ಗೆ ಉತ್ತರ ಕೊಡ್ತಾರೆ, ನಮ್ಮನ್ನ ಮೆಚ್ಚುಗೆ ಆಗ್ತಾರೆ. ಇದನ್ನ ಬಿಟ್ಟು ಯಾರೋ ಪರದಿಂದ ಎತ್ಕೊಂಡು ಮಕ್ಕಳನ್ನ ತಂದು ನೀರ್ ಪಾಲ್ ಮಾಡೋದ್ರೆ ಏನ್ರಿ ಇದರ್ಥ? ಇದಕ್ಕೆ ಹೊಣೆ, ಇದಕ್ಕೆ ನೇರ ಹೊಣೆ ಅದೊಂದು ಇದೆ ಅಲ್ಲ, ತುಕಾಲಿ ಪ್ರವಾಸೋದ್ಯಮ ನಿಗಮ. ಅದೇ ಇದಕ್ಕೆ ನೇರ ಹೊಣೆ.
ಒಬ್ಬ ಲೈಫ್ ಗಾರ್ಡ್ಗೆ ನಮ್ಮನ್ನು ಕಾಪಾಡ್ತಕ್ಕಂಥ ಲೈಫ್ ಗಾರ್ಡ್ಗೆ ಕೊಡ್ತಕ್ಕಂಥ ಯೋಗ್ಯತೆ ನಿಮ್ಗಿಲ್ಲ ಅಂದ್ಮೇಲೆ ಈ ಉದ್ದಿಮೆ ಏನಕ್ಕೆ ಬೇಕು? ಆ ಮಿನಿಸ್ಟರ್ ಬೇಕು ಈ ಸರ್ಕಾರದಲ್ಲಿ. ಸರ್ ಈಗ ಒಂದಿಷ್ಟು ನಿಮ್ಗೆ ಯಾರು ಸಿಗ್ತಾರೆ? ನಿಮ್ಗೆ ಯಾರು ಸಿಗ್ತಾರೆ ಹೇಳಿ? ಅವ್ರದ್ದು ಸಿಗೋದು. ನಾನು ಪ್ರಶ್ನೆ ಕೇಳ್ತೀನಿ, ಶಿಕ್ಷಕನ ಅಮಾನತ ಮಾಡಿದಿರಲ್ಲ, ಈ ಪ್ರವಾಸದ DC ಮಾಡಿ, ಸಸ್ಪೆಂಡ್ ಮಾಡಿ, ಕರ್ಕೊಂಬಂದವನ್ನ ಸಸ್ಪೆಂಡ್ ಮಾಡಿದಿರಲ್ಲ, ಈಗ ಇದು ಆಡಳಿತ ಮಾಡೋ ಸಸ್ಪೆಂಡ್ ಮಾಡಿ. ಈಗ ನೋವು ನಮ್ಗೆ, ಸಾವು ನಮ್ಗೆ. ಸಾವು ನಮ್ಮ ಮಕ್ಕಳದು, ನೋವು ಟೀಚರ್ಸ್ದ, ಎರಡು ನಮ್ಗೆನಾ? ನೀವೇನ್ ಕೇಳ್ತಿದ್ದೀರಿ? ನೀವೇನ್ ಮಾಡ್ತಿದ್ದೀರಿ? ನಾಳೆ ನಮ್ಮನೆಗೆ ಬಂದು ನೋವು ಕರ್ಮ ಇದೆಯಲ್ಲ, ತಾವು ತಿನ್ಬೇಕಾಗುತ್ತೆ. ಭಗವಂತ ಮೇಲೊಬ್ಬನಿದೆ, ಕರ್ಮ ತಿನ್ಬೇಕು. ಥ್ಯಾಂಕ್ ಯು. ಈಗ ಒಂದು ಚಿಕ್ಕ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. पूज्याय राघवेन्द्राय ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ PR ಶಾಸ್ತ್ರಿ, ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡ ಏಕೈಕ ವಂಶಪಾರಂಪರ್ಯ ಜ್ಯೋತಿಷ್ಯರು ಇವರು. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಜಾತಕ, ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಸತಿಪತಿ ಕಲಹ, ಅನಾರೋಗ್ಯ, ಹಣಕಾಸು, ಕುಟುಂಬ ಸಮಸ್ಯೆ, ಶತ್ರುಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮಾಂಗಲ್ಯ ದೋಷ, ಧನವಶ, ದೃಷ್ಟಿದೋಷ, ದುಷ್ಟಶಕ್ತಿ ಉಚ್ಚಾಟನೆ, ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಕಾಯಂ ವಿಳಾಸ: ತಾಲೂಕ್ ಪಂಚಾಯತ್ ಸಂಕೀರ್ಣ, ಶಾಪ್ ನಂಬರ್ 10, ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, SBI ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 9888992267. ನದೀಂ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಂ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಭಟ್ಕಳ ಹೆಬಳೆಯ ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಶ್ರೀ ಶೇಡವರಿ ದೇವಸ್ಥಾನದ 25ನೇ ವರ್ಷದ ದೀಪೋತ್ಸವ ಕಾರ್ಯಕ್ರಮ 2 ದಿನಗಳ ಕಾಲ ಸಂಭ್ರಮದಿಂದ ನಡೆದು ಸಂಪನ್ನಗೊಂಡಿತು. ವಿಶೇಷವಾಗಿ ರಜತ ಮಹೋತ್ಸವದ ಈ ವರ್ಷ 2 ದಿನವೂ ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಅಂದಾಜು 5,000 ಭಕ್ತಾದಿಗಳು ಶ್ರೀದೇವರ ಪ್ರಸಾದ ಭೋಜನ ಸ್ವೀಕರಿಸಿದರು. ಸಂಜೆ ಸೂರ್ಯಾಸ್ತದ ಬಳಿಕ ದೀಪಗಳನ್ನು ಬೆಳಗಿಸುವ ಮೂಲಕ ದೀಪಾರಾಧನೆ ನಡೆಯಿತು. ಮೊದಲ ದಿನ ದೇವಸ್ಥಾನದ ಆಡಳಿತ ಮತ್ತು ದೀಪೋತ್ಸವ ಸಮಿತಿಯ ಪ್ರಮುಖರು ದೀಪವನ್ನು ಬೆಳಗಿ ಚಾಲನೆ ನೀಡಿದರೆ, 2ನೆಯ ದಿನ ಶಿರಾಲಿ ಚಿತ್ರಾಪುರ ಮಹಾಸಂಸ್ಥಾನದ ಪ್ರತಿನಿಧಿಗಳು ಹಾಗೂ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಜಟಕಾದೇವರ ಮುಂದೆ ಇಡಲಾದ ಬೃಹತ್ ತುಪ್ಪದ ದೀಪವನ್ನು ಬೆಳಗಿಸಿ ಚಾಲನೆ ನೀಡಿದರು. ದೀಪೋತ್ಸವ ಸಮಿತಿಯ ಪದಾಧಿಕಾರಿಗಳು ಮಹಾಸತಿ ಗುಡಿಯ ಮುಂದೆ ಇಟ್ಟಿರುವ ತುಪ್ಪದ ದೀಪವನ್ನು ಬೆಳಗಿದರೆ, ಬಂದಂತಹ ಮಹಿಳೆಯರು ವೀರದೇವರ ಮುಂದೆ ಇಟ್ಟಿರುವ ತುಪ್ಪದ ದೀಪವನ್ನು ಬೆಳಗಿಸಿದರು. ಅನಂತರ ನೆರೆದಿದ್ದ ಸಾವಿರಾರು ಭಕ್ತಾದಿಗಳು ದೇವಸ್ಥಾನದ ಪ್ರಾಂಗಣದ ಒಳಗಡೆ, ಹೊರಗೆ ಹಾಗೂ ಸುತ್ತಲೂ ಇಟ್ಟಿರುವ ಮಣ್ಣಿನ ಹಣತೆಯ ದೀಪಗಳನ್ನು ಬೆಳಗಿಸಿ ತಮ್ಮ ಮನದ ಇಷ್ಟಾರ್ಥಗಳನ್ನು ಕೋರಿಕೊಳ್ಳುವ ದೃಶ್ಯ ಎಲ್ಲೆಡೆ ಕಂಡುಬರುತ್ತಿತ್ತು. ಕೆಲವು ಭಕ್ತರು ಹಿತ್ತಾಳೆಯ ಚಿಕ್ಕ ಚಿಕ್ಕ ಕಾಲ್ದೀಪವನ್ನು ಹೊಸದಾಗಿ ತಂದು ಮುಖ್ಯ ಅರ್ಚಕರ ಬಳಿ ದೇವರ ಮುಂದೆ ಸಂಕಲ್ಪ ಮಾಡಿಸಿ ಆ ದೀಪವನ್ನು ಬೆಳಗಿ ಅದನ್ನು ದೇವಸ್ಥಾನಕ್ಕೆ ತಮ್ಮ ದೇಣಿಗೆಯಾಗಿಯೇ ನೀಡಿದರು. ಎಲ್ಲಿ ನೋಡಿದರೂ ದೀಪಗಳ ಸಾಲು. ಇನ್ನೊಂದೆಡೆ ದೇವಸ್ಥಾನದ ಸುತ್ತಲೂ ಜಗಮಗಿಸುವ ವಿದ್ಯುತ್ ದೀಪಗಳ ಅಲಂಕಾರ, ಹಸಿರು ಸಿಡಿಮದ್ದುಗಳ ಪ್ರದರ್ಶನದಲ್ಲಿ ಆಕಾಶದೆತ್ತರಕ್ಕೆ ಚಿಮ್ಮುವ ಬೆಳಕಿನ ರಂಗೋಲಿ, ಪ್ರಾಂಗಣದಲ್ಲಿ ಬೃಹತ್ ರಂಗೋಲಿಯ ಚಿತ್ತಾರ. ಇದು ಬಂದಂತಹ ಎಲ್ಲ ಭಕ್ತಾದಿಗಳ ಆಕರ್ಷಣೆಯ ಕೇಂದ್ರವಾಗಿತ್ತು. ಪಂಚಾಯತ್ ಸದಸ್ಯ ರಾಮ ಹೆಬಳೆಯವರ ಕಲ್ಪನೆಯ ರೇಖೆಯಲ್ಲಿ ಚಿತ್ರಿತವಾದ
ಈ ಬೃಹತ್ ರಂಗೋಲಿಯ ಚಿತ್ತಾರಕ್ಕೆ ಸ್ಥಳೀಯ ಯುವಕ ಯುವತಿಯರು ಪ್ರತಿ ವರ್ಷದಂತೆ ಈ ವರ್ಷವೂ ಬಣ್ಣ ತುಂಬುವಲ್ಲಿ ಪಾಲ್ಗೊಂಡರು. ನಿರಂತರವಾಗಿ 25 ವರ್ಷಗಳ ಕಾಲ ಕ್ಷೇತ್ರದ ದೀಪೋತ್ಸವಕ್ಕೆ ತಲಾ ಒಂದೊಂದು ದೀಪದ ಎಣ್ಣೆ ಡಬ್ಬಗಳನ್ನು ಸೇವೆಯಾಗಿ ನೀಡುತ್ತಾ ಬಂದಿರುವ 3 ಭಕ್ತರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಶ್ರೀಧರ್ ನಾಯ್ಕ್ ಬುಧವಂತರ ಮನೆ, ಶಂಕರ್ ನಾಯ್ಕ್ ಯಕ್ಷೇಶ್ವರಿ ಪಾತ್ರೆ ಸೆಟ್ ಹಾಗೂ ಶ್ರೀಧರ್ ನಾಯ್ಕ್ ಗೋಯ್ದ ಮನೆ ಇವರುಗಳನ್ನು ಆಡಳಿತ ಮತ್ತು ದೀಪೋತ್ಸವ ಸಮಿತಿಯವರು ಶಾಲು ಹೊದಿಸಿ ಹಾರ ಹಾಕಿ ಫಲ ಪುಷ್ಪ ನೀಡಿ ದೇವರ ಸನ್ನಿಧಿಯಲ್ಲಿ ಸನ್ಮಾನಿಸಲಾಯಿತು. ರಾತ್ರಿಯಲ್ಲಿ 2 ದಿನ ಸ್ಥಳೀಯ ಭಕ್ತಾದಿಗಳಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಗ್ರಾಮದ ವಿವಿಧ ಭಜನಾ ತಂಡಗಳಿಂದ ಕುಣಿತ ಭಜನೆ ಕೂಡ ನಡೆಯಿತು. ಈ 2 ದಿನಗಳ ಮೊದಲಿನ ದಿನ ದೀಪೋತ್ಸವ ಸಮಿತಿಯವರಿಂದ 25ನೇ ವರ್ಷದ ದೀಪೋತ್ಸವದ ಪ್ರಯುಕ್ತ ನವ ಮಹಾಸತಿಯರುಗಳಲ್ಲಿ ಪ್ರಮುಖರಾದ ಸಣ್ಣಮಾಸ್ತಿ ಮತ್ತು ದೊಡ್ಡಮಾಸ್ತಿ ಅಮ್ಮನವರಿಗೆ ಬೆಳ್ಳಿಯ ಮುಖವಾಡಗಳನ್ನು ಸಮರ್ಪಿಸಲಾಯಿತು. ಈ ಎಲ್ಲಾ ಕಾರ್ಯಕ್ರಮದಲ್ಲೂ ದೇವಸ್ಥಾನದ ಆಡಳಿತ ಮಂಡಳಿಯವರು ಮತ್ತು ದೀಪೋತ್ಸವ ಸಮಿತಿಯವರು ಹಾಜರಿದ್ದರು. ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಜೈ ಬದಿಗೆ ಸರ ಸ್ವಲ್ಪ ಇಟ್ಕೊಳ್ಳಿ ಸರಿ. ವಿದ್ಯಾರ್ಥಿನಿಯರು ಸಮುದ್ರದಲ್ಲಿ ಮುಳುಗಿ ಸಾವಿಗೀಡಾದ ಹಿನ್ನೆಲೆ 6 ಜನ ಶಿಕ್ಷಕರ ಮೇಲೆ ಪ್ರಕರಣ ದಾಖಲು. ಮುರುಡೇಶ್ವರದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಎಂ ಕೊತ್ತೂರು ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಸಮುದ್ರದಲ್ಲಿ ಮುಳುಗಿ ಸಾವನ್ನಪ್ಪಿದ ಹಿನ್ನೆಲೆ ಮುಖ್ಯೋಪಾಧ್ಯಾಯರಾದ ಶಶಿಕಲಾ, ಶಿಕ್ಷಕರಾದ ಸುನೀಲ್ ಆರ್, ಚೌಡಪ್ಪ ಎಸ್, ವಿಶ್ವನಾಥ್ ಎಸ್, ಶಾರದಮ್ಮ ಸಿಎನ್, ನರೇಶ್ ಕೆ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಿದ್ಯಾರ್ಥಿನಿಯರು ಸಮುದ್ರದಲ್ಲಿ ಮುಳುಗಿ ಸಾವಿಗೀಡಾದ ಪ್ರಕರಣ ಸಂಬಂಧಿಸಿದಂತೆ ಕೋಲಾರ ಮುಳಬಾಗಿಲು ಮೊರಾರ್ಜಿ ವಸತಿ ಶಾಲೆಯ 6 ಶಿಕ್ಷಕರ ವಿರುದ್ಧ ಮುರುಡೇಶ್ವರ ಠಾಣೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. ಭಟ್ಕಳದ ಮುರುಡೇಶ್ವರ ಕಡಲ ತೀರದಲ್ಲಿ ಶಾಲಾ ಪ್ರವಾಸಕ್ಕೆಂದು ಬಂದ 4 ವಿದ್ಯಾರ್ಥಿನಿಯರು ನೀರು ಪಾಲಾಗಿರುವ ದಾರುಣ ಘಟನೆ ನಡೆದಿದ್ದು, ಪ್ರವಾಸಿಗರಿಗೆ ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಎಂದು ತಿಳಿದು ಬಂದಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೊತ್ತೂರು ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 54 ವಿದ್ಯಾರ್ಥಿನಿಯರು ಪ್ರವಾಸಕ್ಕಾಗಿ ಮುರುಡೇಶ್ವರಕ್ಕೆ ಭೇಟಿ ನೀಡಿದ ಸಂದರ್ಭ ಸಮುದ್ರದಲ್ಲಿ ಆಟವಾಡಲು ಇಳಿದಾಗ ಈ ಘಟನೆ ಸಂಭವಿಸಿದೆ. ಅಲೆಗಳ ಅಬ್ಬರಕ್ಕೆ ಸಿಲುಕಿ 7 ವಿದ್ಯಾರ್ಥಿನಿಯರು ಹಾಗೂ ಓರ್ವ ಶಿಕ್ಷಕ ನೀರು ಪಾಲಾಗಿದ್ದು, ಸ್ಥಳೀಯರ ಸಹಕಾರದಿಂದ 3 ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕನನ್ನು ರಕ್ಷಿಸಲಾಗಿದೆ. ಮಂಗಳವಾರ ಓರ್ವ ವಿದ್ಯಾರ್ಥಿನಿಯ ಮೃತದೇಹ ಪತ್ತೆಯಾದರೆ ಉಳಿದ 3 ಮೃತದೇಹಗಳು ಬುಧವಾರ ಬೆಳಿಗ್ಗೆ ಪತ್ತೆಯಾದವು. ಈ ದುರ್ಘಟನೆಯ ಬಳಿಕ ಮುರುಡೇಶ್ವರ ಕಡಲ ತೀರಕ್ಕೆ ಪ್ರವಾಸಿಗರ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲು ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಉತ್ತರ ಕನ್ನಡ ಜಿಲ್ಲಾಡಳಿತ ಈ ಕುರಿತು ತ್ವರಿತ ನಿರ್ಧಾರ ಕೈಗೊಂಡಿದ್ದು, ಮುಂದಿನ ಆದೇಶದವರೆಗೆ ಕಡಲ ತೀರ ಪ್ರವಾಸಿಗರಿಗೆ ನಿರ್ಬಂಧ ಹೇರಿರುವುದಾಗಿ ತಿಳಿದುಬಂದಿದೆ. ಮೈಸೂರು ಜಿಲ್ಲೆಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಸಂಸ್ಥೆಯಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಕಾರ್ಯಕ್ರಮವನ್ನು
ಡಿಸೆಂಬರ್ 9ರಂದು ಹಮ್ಮಿಕೊಂಡಿದ್ದರು. ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಎಂ ಪುಷ್ಪಾವತಿ, ಸ್ಪೀಚ್ ಅಂಡ್ ಹಿಯರಿಂಗ್ ಮೈಸೂರು ಇವರು ಮತ್ತು ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಮುಖಾಂತರ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಡಿಸಬಿಲಿಟಿ ಇರುವ ಮಕ್ಕಳಿಗೆ ನಮ್ಮ ಸ್ಪೀಚ್ ಅಂಡ್ ಹಿಯರಿಂಗ್ ನಲ್ಲಿ ಥೆರಪಿಯ ಮುಖಾಂತರ ಸಾಮಾನ್ಯ ಪ್ರಜೆಗಳಂತೆ ಮುಂದಿನ ದಿನಗಳಲ್ಲಿ ತರಬಹುದು ಮತ್ತು ಸಮಾಜದ ಮುಖ್ಯವಾಹಿನಿಗೆ ಅವರನ್ನು ತರುವುದೇ ನಮ್ಮ ಕೆಲಸವಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ, ಎದೆಗುಂದದೆ ಪೋಷಕರುಗಳು ಮುನ್ನುಗ್ಗಬೇಕಾಗಿದೆ ಎಂದು ಡಾಕ್ಟರ್ ಪುಷ್ಪಾವತಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಂಟಿ ನಿರ್ದೇಶಕರಾದ ನಟರಾಜ್ ಹಾಗೂ ಸ್ಪೀಚ್ ಅಂಡ್ ಹಿಯರಿಂಗ್ನ ಸಿಬ್ಬಂದಿ ವರ್ಗದವರು, ಪೋಷಕರುಗಳು, ಮಕ್ಕಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕಳೆದ 20-25 ವರ್ಷಗಳ ಹಿಂದೆ ಸ್ಪೀಚ್ ಅಂಡ್ ಹಿಯರಿಂಗ್ನಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವ ಸಾಧಕರಿಗೆ ಸನ್ಮಾನವನ್ನು ಏರ್ಪಡಿಸಿದ್ದರು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೆಗಾಲ, ಗುಂಡ್ಲುಪೇಟೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.